Need the PDF? Download it now at www.nijaiacademy.com. Click on Digital Products. Select the product you want to download. Click on Buy Now and complete the payment to get full access. Good evening, everybody. So, Preeti AC ma'am is here. Good afternoon, ma'am. Good afternoon. ಹೇಗಿದ್ದೀರಾ Thank you ಮೇಡಮ್? for having. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ನಿಜ ಅಕಾಡೆಮಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಸೊ ಕಟಿಂಗ್ ದಿ ಕ್ಲಟರ್ ಔಟ್, ಸೊ ಡೈರೆಕ್ಟ್ಲಿ ವಿಲ್ ಅಡ್ರೆಸ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಔಟ್ ದೇರ್. So, let us know about your preparation, madam. Like, when you started, how you started, what was your motivation behind starting for this examination? Okay. My actually motivation started school ಅಲ್ಲಿ ಇದ್ದಾಗಲೇ. ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ. ನಾನು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ರಿಂದ ಯೂಶಲಿ ಆ ಟೈಮಲ್ಲಿ ನನಗೆ ಒಂದು ಪರ್ಸ್ಪೆಕ್ಟಿವ್ ಇರ್ತಾ ಇತ್ತು. ಅಂದ್ರೆ ಇವಾಗ ಹೆಡ್ ಮಾಸ್ಟರ್ಸ್ ಆ ಥರ ಏನಾದರೂ ಆಗಬೇಕು ಅಂದ್ರೆ ಪ್ರಮೋಷನ್ಸ್ ಇಂದ ಆಗ್ತಾರೆ ಅಂತ. ಬಟ್ ಫಾರ್ಚುನೇಟ್ಲಿ ಒನ್ ಥಿಂಗ್ ಏನಾಯ್ತು ಅಂತಂದ್ರೆ ನನ್ಗೊಬ್ರು ಹೆಡ್ ಮಾಸ್ಟರ್ಸ್ ಬಂದಿದ್ರು. ಈಸ್ ಅರೌಂಡ್ 25-26 ಇಯರ್ಸ್. ನನಗೆ ಅವಾಗ ಡೌಟ್ ಸ್ಟಾರ್ಟ್ ಆಯ್ತು, ಹೇಗೆ ಬರ್ತಾರೆ ಇವ್ರು ಈ ಏಜ್ಗೆ ಅಂತ. ಸೊ ನಾನು ಅವಾಗ ಕೇಳಿದೆ, ಸರ್ ಹೇಗೆ ಅಂತಂದ್ರೆ ಅವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಸೊ ಆ ಎಕ್ಸಾಮ್ಸ್ ತಗೊಂಡ್ರೆ ವಿ ಕ್ಯಾನ್ ಕೆಲವೊಂದು ಒಳ್ಳೊಳ್ಳೆ ಪೋಸ್ಟ್ಗೆ ಹೋಗ್ಬೋದು, ಈ ಪೋಸ್ಟ್ ನಾವು ಹಾಕೋಬಹುದು. ಅವಾಗ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಬೇಕು ಅನ್ನೋ ಮೋಟಿವೇಶನ್ ಸ್ಟಾರ್ಟ್ ಆಯ್ತು. ಬಟ್ UPSC ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದು BH ಹೋದ್ಮೇಲೆ. ನಾನು ಪೋಸ್ಟ್ ಗ್ರಾಜುಯೇಷನ್ ಯೂನಿವರ್ಸಿಟಿ ಮಾಡಿದ್ದು. ಸೊ ಅಲ್ಲಿ ನನ್ಗೆ ಅನ್ನಿಸ್ತು, ಈಗ ನಾವು ಕರ್ನಾಟಕದಲ್ಲಿ ಮತ್ತೆ ಉತ್ತರ ಪ್ರದೇಶದಲ್ಲಿ ಡೆವಲಪ್ಮೆಂಟ್ ಸ್ವಲ್ಪ ಡಿಫ್ರೆನ್ಸ್ ನೋಡ್ತೀವಲ್ವಾ. ಸೊ ಆ ಡಿಫ್ರೆನ್ಸ್ ನಾನು ಈ ಡೆವಲಪ್ಮೆಂಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನಾದ್ರು ವರ್ಕ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ದಟ್ ಸ್ಪಾರ್ಕ್. ಅವಾಗಿಂದ 2000 ಅಲ್ಲಿ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟೆ. ಅಂಡ್ ಅವಾಗ ನಾನು ಇನ್ನ ಮಾಸ್ಟರ್ಸ್ ಸೆಕೆಂಡ್ ಇಯರ್ ಇದ್ದೆ. ಬಟ್ ಪ್ರಿಪ್ರೇಷನ್ ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ, ಹೇಗಿದೆ ಪೇಪರ್ ನೋಡೋಣ ಅಂತ. ಬಟ್ ನಂಗೆ ಅಷ್ಟು ಅವೇರ್ನೆಸ್ ಇಲ್ಲ ಆವಾಗ. 6 ಅಟೆಂಪ್ಟ್ಸ್ ಇರುತ್ತೆ, ನಾವು ಲೂಸ್ ಮಾಡ್ಕೊಳ್ಬಾರ್ದು. ಜಸ್ಟ್ ಐ ವೆಂಟ್ ಅಂಡ್ ಗೇವ್ ಮೈ ಬೆಸ್ಟ್. ಬಟ್ ಆಫ್ಟರ್ ದಟ್ 2021 ಇಂದ ನಾನು ಸೀರಿಯಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. 2 ಇಯರ್ಸ್ ಪ್ರಿಪೇರ್ ಆದೆ. ಏನಕ್ಕೆ ಕೋಚಿಂಗ್ ನಾನು ತಗೊಂಡಿರ್ಲಿಲ್ಲ, ಸೆಲ್ಫ್ ಸ್ಟಡಿ ಮಾಡಿದ್ದು. 2 ಇಯರ್ಸ್ ಟೈಮ್ ಬೇಕು ಅಂತ ಅನ್ನಿಸ್ತು. 2 ಇಯರ್ಸ್ ನಾನೇನು ಅಪ್ಲೈ ಮಾಡಿರಲಿಲ್ಲ. ಜಸ್ಟ್ ಐ ವೆಂಟ್ ಟು 2023 ಅಟೆಂಪ್ಟ್. ಆ ಅಟೆಂಪ್ಟ್ ನಾನು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಆ ಇಯರ್ ಸ್ವಲ್ಪ ಟಫ್ ಬಂದಿತ್ತು. ಸೊ 4 ಇಯರ್ಸ್ ನಂದು ಕಡಿಮೆ ಆಯಿತು. ಕ್ಲಿಯರ್ ಆಫ್ಟರ್ ದಟ್ 2024 ಅಲ್ಲಿ ಈ ಅಟೆಂಪ್ಟ್ ಐ ಕುಡ್ ಕ್ವಾಲಿಫೈ ಆಲ್ ದ 3 ಸ್ಟೇಜಸ್ ಅಂಡ್ ಐ ಗಾಟ್ ದಿಸ್ ರ್ಯಾಂಕ್. ಓಕೆ ಮೇಡಮ್, ಓಕೆ, ವೆರಿ ನೈಸ್. ಈಗ ನೀವು ಹೇಳಿದ್ರಿ ದಟ್ ಯು ಸ್ಟಾರ್ಟೆಡ್ ಇನ್ 2021, ರೈಟ್? ಸೊ ವಾಟ್ ವೇರ್ ದೋಸ್ ಸೋರ್ಸಸ್ ವಿಚ್ ಯು ಯೂಸ್ಡ್ ಫಾರ್ ಸೆಲ್ಫ್ ಸ್ಟಡಿ? ಸೆಲ್ಫ್ ಸ್ಟಡಿ ಅಂದಿದ್ದು ನನಗೆ ತುಂಬ ಖುಷಿ ಆಯಿತು. ಫಸ್ಟು ಮೋಸ್ಟ್ ಆಫ್ ದಿ ಪೀಪಲ್ ದೇ ಥಿಂಕ್ ಲೈಕ್ ಕೋಚಿಂಗ್ ಜಾಯ್ನ್ ಆದರೆ ಎಲ್ಲ ಮುಗ್ದಂಗೆ ಅಂತ ಅನ್ಸುತ್ತೆ ಅವ್ರಿಗೆ. ಓಕೆ, ನಾವು ಆಲ್ರೆಡಿ IAS ಆದಂಗೆ ಅಂತಲೇ ಫೀಲಿಂಗ್ ಇರುತ್ತೆ. ಬಟ್ ಹೌ ಇಂಪಾರ್ಟೆಂಟ್ ಇಸ್ ಸೆಲ್ಫ್ ಸ್ಟಡಿ ಆ್ಯಂಡ್ ಹೌ ಡಿಡ್ ಯು ಡೂ ಇಟ್? ಓಕೆ, ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಕೋಚಿಂಗ್ ತಗೊಳ್ಳಿಲ್ಲ ಅಂತ ಹೇಳ್ತೀನಿ. ಅವಾಗ ನಂದು ಅಂದ್ರೆ ಸೆಕೆಂಡ್ ವೇವ್ ಆಫ್ ಕೋವಿಡ್ ಇತ್ತು. ಇಫ್ ಐ ಗೋ ಟು ಕೋಚಿಂಗ್ ಅವಾಗ ನಾನು ಆನ್ಲೈನ್ ಬ್ಯಾಚ್ಗೆ ತಗೊಬೇಕಿತ್ತು. ಐ ಫೀಲ್ ಪರ್ಸನಲಿ ಆನ್ಲೈನ್ ಅಷ್ಟೊಂದು ನಮಗೆ ಬೆನಿಫಿಟ್ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೆಕೆಂಡ್ಲಿ ಆ ಟೈಮ್ ಆಫ್ ಅನ್ಸರ್ಟನ್ ಟೈಮ್ ಅಲ್ಲಿ ನಾನು ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಕ್ ರೆಡಿ ಇರ್ಲಿಲ್ಲ, ಫೈನಾನ್ಷಿಯಲ್ ಬರ್ಡನ್ ಇದರಿಂದ. ಸೊ ಆ ಎರಡು ಸಿಚುವೇಶನ್ ನಾನು ಕನ್ಸಿಡರ್ ಮಾಡಿ 6 ಮಂತ್ಸ್ ನಾನು ಓದ್ತೀನಿ ಫಸ್ಟ್. ನನ್ಗೆ ಅರ್ಥ ಆದ್ರೆ ಐ ವಿಲ್ ಕಂಟಿನ್ಯೂ ದ ಸೇಮ್, ಅದರ್ವೈಸ್ ನಾನು ಕೋಚಿಂಗ್ ಹೋಗೋಣ ಅಂತ ನಾನು ಅನ್ಕೊಂಡೆ. ಬಟ್ ನಂಗೆ ಅರ್ಥ ಆಗ್ತಾ ಇತ್ತು ಕಾನ್ಸೆಪ್ಟ್ಸ್ ಎಲ್ಲ. ಅದಕ್ಕೆ ನಾನೇನು ಅನ್ಕೊಂಡೆ, ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತ. ಸೆಕೆಂಡ್ ಕ್ವೆಶನ್, ರಿಸೋರ್ಸಸ್ ನಾವು ಹೆಂಗ್ ಚೂಸ್ ಮಾಡ್ತೀವಿ ಅಂತಂದ್ರೆ, ಇವಾಗ ಆಲ್ರೆಡಿ ತುಂಬಾ ಜನ ಟಾಪರ್ ಸ್ಟಾಕ್ ಕೊಟ್ಟಿರ್ತಾರೆ. ನಾನು ಅರೌಂಡ್ ಒಂದು 25 to 30 ಟಾಪರ್ ಸ್ಟಾಕ್ ಒಂದು 2 ಮಂತ್ಸ್ ಕುತ್ಕೊಂಡು ನೋಡಿದೆ. ಆ 2 ಮಂತ್ಸ್ ಕುತ್ಕೊಂಡು ನೋಡಿದಾಗ ಕೆಲವೊಂದು ಕಾಮನ್ ರಿಸೋರ್ಸಸ್ ನನಗೆ ಪ್ಯಾಟರ್ನ್ ಅಬ್ಸರ್ವ್ ಆಯ್ತು. ಆ ಸೇಮ್ ರಿಸೋರ್ಸಸ್ ನಾನು ಕಾಮನ್ ರಿಸೋರ್ಸಸ್ ಎಲ್ಲರೂ ಏನು ಯೂಸ್ ಮಾಡ್ತಿದ್ದಾರೆ ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಅದನ್ನ ಪರ್ಚೇಸ್ ಮಾಡಿ ಅದರಿಂದ ಸ್ಟ್ಯಾಂಡರ್ಡ್ ಬುಕ್ಸ್ NCERT ಇದನ್ನ ಸ್ಟಾರ್ಟ್ ಮಾಡಿದೆ. ಸೊ ರಿಸೋರ್ಸಸ್ ಎಲ್ಲರೂ ಏನು ಕಾಮನ್ ಯೂಸ್ ಮಾಡ್ತಾರೆ ಅದೇನೆ. ವೆರಿ ಬ್ಯೂಟಿಫುಲ್ ಆನ್ಸರ್ ಮೇಡಮ್. ನೀವು NCERT ಅಂತ ಹೇಳಿದ್ರಿ. Now, how important are NCERTs for this examination? Like, can it be compared with the standard books that we use in our normal preparation, or should they be read specifically? ಅನ್ನೋದು ನನ್ನ ಕ್ವಶನ್. ನನ್ನ ಪ್ರಕಾರ NCERT ಇಂಪಾರ್ಟೆಂಟು.
ಬಟ್ ತುಂಬಾ ಸ್ಟ್ಯಾಂಡರ್ಡ್ ಬುಕ್ ಓದ್ದೇನೆ ಜಸ್ಟ್ ಎನ್ ಸಿ ಆರ್ ಟಿ ಓದಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇಟ್ ಈಸ್ ವೆರಿ ಎನ್ ಸಿ ಡಿಫಿಕಲ್ಟ್. ಆರ್ ಟಿ ಸೈನ್ಸ್ ಪಾರ್ಟ್ ಏನಿದೆ ಅದನ್ನ ನಾವು ವಿ ಕ್ಯಾನ್ ಲೀವ್. ಸೋಷಿಯಲ್ ಸೈನ್ಸ್ ಏನಿದೆ, ಹಿಸ್ಟ್ರಿ ಇರ್ಬೋದು, ಪಾಲಿಟಿ ಇರ್ಬೋದು, ಈವನ್ ಎಕನಾಮಿಕ್ಸ್ ಇರ್ಬೋದು, ಜಿಯೋಗ್ರಫಿ, ಈ ಟಾಪಿಕ್ಸ್ ನ ನಾವು ಈ ಸಬ್ಜೆಕ್ಟ್ಸ್ ನ ಎನ್ ಸಿ ಆರ್ ಟಿ ಓದ್ಬೋದು. ಬಟ್ ಆಫ್ಟರ್ ದಟ್ ಆಲ್ಸೋ ನಾವು ಸ್ಟ್ಯಾಂಡರ್ಡ್ ಬುಕ್ ನ ರಿಫರ್ ಮಾಡಲೇಬೇಕು. ನಮಗೆ ಏನ್ ಗೊತ್ತಾಗುತ್ತೆ ಎನ್ ಸಿ ಆರ್ ಟಿ ಇಂದ ಅಂತಂದ್ರೆ, ಒಂದು ದ ಲ್ಯಾಂಗ್ವೇಜ್ ಆಫ್ ಯು ಪಿ ಎಸ್ ಸಿ ವಿ ವಿಲ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಯೂಶಲಿ ಪೇಪರ್ ಸೆಟ್ಟಿಂಗ್ ಪ್ಯಾಟರ್ನ್ ಇರ್ಬೋದು, ಈವನ್ ಪ್ರಿಲಿಮ್ಸ್ ಅಲ್ಲಿ ಮೇನ್ಸ್ ಅಲ್ಲಿ ನಮ್ಗೆ ಆ ಲ್ಯಾಂಗ್ವೇಜ್ ರಿಫ್ಲೆಕ್ಟ್ ಆಗುತ್ತೆ. ಸೆಕೆಂಡ್ಲಿ ಅದು ಅಥೆಂಟಿಕ್ ಸೋರ್ಸ್, ಗೌರ್ಮೆಂಟ್ ಬುಕ್ಸ್, ಅದರಿಂದ ಡೈರೆಕ್ಟ್ಲಿ ಕ್ವೆಶನ್ಸ್ ಬರೋ ಚಾನ್ಸ್ ಇದೆ. ಸೊ ಇದೆಲ್ಲ ನನಗೆ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಎನ್ ಸಿ ಆರ್ ಟಿ ನಲ್ಲಿ. ಬಟ್ ಸ್ಪೆಸಿಫಿಕಲಿ ಅದನ್ನ ಓದಿ ನಾವು ನೋಟ್ಸ್ ಮಾಡ್ಕೊಬೇಕಾ ಅನ್ನೋದನ್ನ ಸ್ವಲ್ಪ ನೋಡ್ಬೇಕು. ಬಟ್ ನಾನು ಒಂದ್ಸರಿ ಓದ್ಕೊಂಡು ಅದಾದ್ಮೇಲೆ ಜಸ್ಟ್ ಸ್ಟ್ಯಾಂಡರ್ಡ್ ಬುಕ್ ಮತ್ತೆ ಓದೆ. ಪ್ರಿಲಿಮ್ಸ್ ಟೈಮಲ್ಲಿ ಮತ್ತೆ ಇನ್ನೊಂದ್ಸರಿ ಎನ್ ಸಿ ಆರ್ ಟಿ ಮತ್ತೆ ಓದ್ದೆ, ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ಜಾಸ್ತಿ ಬೆನಿಫಿಟ್ ಕೊಡುತ್ತೆ ಎನ್ ಸಿ ಆರ್ ಟಿ ಬಾಕ್ಸಸ್, ಎನ್ ಸಿ ಆರ್ ಟಿ ಬುಕ್ಸ್. ಸೊ ಅದನ್ನ ನನಗೆ ಫೀಲ್ ಆಯ್ತು, ಎನ್ ಸಿ ಆರ್ ಟಿ ಓದ್ಬೇಕು ಬಟ್ ನಾಟ್ ದಟ್ ಇಂಪಾರ್ಟೆಂಟ್. read only social science part, it will be very useful. ಎಸ್. ಸೊ ನಾನಿವಾಗ ನಿಮಗೆ ಏನಂತಾರೆ ಒಂದೊಂದೇ ಕ್ವಶನ್ ಒಗಿತಾ ಹೋಗ್ತೀನಿ, ನೀವು ಅದಕ್ಕೆ ಬೆಸ್ಟ್ ಸೋರ್ಸ್ ಹೇಳ್ತಾ ಹೋಗ್ಬೇಕು. ಓಕೆ, ಡೈರೆಕ್ಟ್ ಸಬ್ಜೆಕ್ಟ್ ಹೇಳ್ತೀನಿ, ನೀವು ಸೋರ್ಸ್ ಹೇಳ್ಬೇಕು. ಬೆಸ್ಟ್ ಸೋರ್ಸ್ ಅಂದ್ರೆ ನೀವು ಓದಿರೋದು. ನಾನು ಓದಿರೋದು. ಓಕೆ ಓಕೆ. ಫಸ್ಟ್ ಆರ್ಟ್ ಅಂಡ್ ಕಲ್ಚರ್, ನಿತಿನ್ ಸಿಂಘಾನಿಯಾ, ಬಟ್ ಸೆಲೆಕ್ಟೆಡ್ ಚಾಪ್ಟರ್ ಪ್ಲಸ್ ಫೈನ್ ಆರ್ಟ್ ಬುಕ್. ಫೈನ್ ಆರ್ಟ್ ಬುಕ್ ಇಸ್ ಮಸ್ಟ್. ಓಕೆ. NCERT 11th ರೈಟ್. ಬಟ್ ನಿತಿನ್ ಸಿಂಘಾನಿಯಾ ಓಕೆ ಚಾಪ್ಟರ್ಸ್. ಓಕೆ. ಸೆಕೆಂಡ್ ವರ್ಲ್ಡ್ ಹಿಸ್ಟ್ರಿ. ವರ್ಲ್ಡ್ ಹಿಸ್ಟ್ರಿ ಅಲ್ಲಿ ಲೆಫ್ಟ್ ದಟ್ ಪೋರ್ಷನ್. ಅಂದ್ರೂ ಕೂಡ ಯು ಕ್ಯಾನ್ ಬೆಸ್ಟ್ ರಿಸರ್ಚ್ ಅಂತ ಏನು ಇಲ್ಲ ವರ್ಲ್ಡ್ ಹಿಸ್ಟ್ರಿಗೆ. ಇಫ್ ಯು ವಾಚ್ ಸಮ್ ಯೂಟ್ಯೂಬ್ ವಿಡಿಯೋಸ್ ಏನಾದ್ರೂ ನೋಡಿದ್ರೆ 3 hours 4 hours ಮ್ಯಾರಥಾನ್ ಶೂಟ್. ಓಕೆ. ಮಾಡರ್ನ್ ಹಿಸ್ಟ್ರಿ, ಸ್ಪೆಕ್ಟ್ರಮ್. ಅದನ್ನ ಬಿಟ್ಟು ನಾನು 8th ಕ್ಲಾಸ್ ಎನ್ ಸಿ ಆರ್ ಟಿ ಓದಿದ್ದೆ, ಬಟ್ ಸೇಮ್ ಕಂಟೆಂಟ್ ಸ್ಪೆಕ್ಟ್ರಮ್ ಅಲ್ಲಿ ಏನಿದೆ ಅದೇ ರಿಪೀಟೆಡ್ ಆಗಿದೆ. ಕೆಲವೊಬ್ರು ಥೀಮ್ 1, ಥೀಮ್ 2, ಥೀಮ್ 3 ಇದೆಯಲ್ಲ ಎನ್ ಸಿ ಆರ್ ಟಿ ಬುಕ್ 11th ಅದನ್ನು ಓದ್ತಾರೆ, ಬಟ್ ನಾನು ಓದಿಲ್ಲ ಅದು. ನಾನು ಸ್ಪೆಕ್ಟ್ರಮ್ ಫುಲ್. ಓಕೆ. ನೋಡಿ ಇಲ್ಲಿ ನಿಮ್ದು ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ. ಮೋಸ್ಟ್ ಆಫ್ ದಿ ಪೀಪಲ್ ಪ್ರಿಫರ್ ದೋಸ್ ಬುಕ್ಸ್, ಬಟ್ ಯು ಆರ್ ಟೆಲ್ಲಿಂಗ್ ದಟ್ ಸ್ಪೆಕ್ಟ್ರಮ್ ಕೂಡ ಸೇಮ್ ಕಂಟೆಂಟ್ ಅನ್ನೇ ಹ್ಯಾಂಡಲ್ ಮಾಡುತ್ತೆ ಅಂತ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ವಾಟ್ ಶುಡ್ ಬಿ ರೆಡ್ ಅಂಡ್ ವಾಟ್ ಶುಡ್ ಬಿ ಲೆಫ್ಟ್. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಲ್ವಾ? ಸೊ ನನ್ಗೆ ಇನ್ನೊಂದು ಅನ್ಸೋದೇನಂದ್ರೆ, ಸಾರಿ ಟು ಇಂಟರಪ್ಟ್, ಅನ್ಸುತ್ತೆ ಅಂದ್ರೆ ಯಾವ ರಿಸೋರ್ಸಸ್ ನಾವು ಬಿಲೀವ್ ಮಾಡ್ತೀವಿ ಅದು 100% ಅಂತ ಬಿಲೀವ್ ಮಾಡಿ ಓದ್ಬೇಕು. ಇವಾಗ ಎಷ್ಟು ಒಂದು 10 ಟೈಪ್ಸ್ ಬುಕ್ಸ್ ಇದೆ, ನಾವು 10 ಟೈಪ್ಸ್ ಆಫ್ ಬುಕ್ಸ್ ಓದಕ್ಕಾಗಲ್ಲ. ಒಂದ್ ರಿಸೋರ್ಸಸ್ ನಾವು ಬಿಲೀವ್ ಮಾಡಿ ರಿಪೀಟೆಡ್ ಆಗಿ ರಿವಿಷನ್ ಮಾಡಿದ್ರೆ ಅದು ತುಂಬಾ ಎಫೆಕ್ಟಿವ್ ವೇ ಆಫ್ ಲರ್ನಿಂಗ್. ಟ್ರೂ. ನೆಕ್ಸ್ಟ್ ಏನ್ಷಿಯಂಟ್ ಮೆಡಿವಲ್. 11th ಕ್ಲಾಸ್ ತಮಿಳ್ನಾಡು ಬುಕ್, ಸ್ಟೇಟ್ ಬುಕ್. ಎಸ್. ಪೋಸ್ಟ್ ಇಂಡಿಯಾ ಇಂಡಿಪೆಂಡೆನ್ಸ್. ನೋ, ಐ ಲೆಫ್ಟ್ ದಟ್ ಪಾರ್ಟ್. ಅದನ್ನ ನೆಕ್ಸ್ಟ್ ಸೊಸೈಟಿ. ಅದು ಕೆಲವೊಂದು ಸ್ಪೆಕ್ಟ್ರಮ್ ಬುಕ್ ಅಲ್ಲೂ ಕೆಲವೊಂದು ಹೌದು ಇಂಡಿಪೆಂಡೆನ್ಸ್ ಇದೆ. ಅದನ್ನ ಮಾತ್ರ ಜಸ್ಟ್ ಒಂದು ಟೈಮ್ ಲೈನ್ ನೋಡ್ಕೊಂಡಿದ್ದೆ ಅಷ್ಟೇ. ನೆಕ್ಸ್ಟ್ ಸೊಸೈಟಿ. ಸೊಸೈಟಿ ನಾನು ಶ್ರುತಿ ಶರ್ಮಾನೆ ಆಲ್ ಇಂಡಿಯಾ ರ್ಯಾಂಕ್ 1 ಇತ್ತಲ್ಲ 2021 ಬ್ಯಾಚ್, ಅವ್ರ ಡೈರೆಕ್ಟ್ ಅವ್ರ ನೋಟ್ಸ್ ಓದಿದೆ ನಾನು, ಟಾಪರ್. ಓಕೆ. ಜಿಯೋಗ್ರಫಿ 11th and 12th class NCERT book. Other than that, nothing else. Last okay. Climate chapter. Fine. Next to nim polity. ಗೊತ್ತಿದೆ ಆನ್ಸರ್ ನನಗೆ, ಬಟ್ ಅಂದ್ರು NCERT 11th class Constitution at Work. Yes. Excellent book. Correct. Yellow color book. Yes. Next ಇದು international relations. International relationship, current affairs, PT 365, PT 365. Yes. Vision IS ಅವ್ರದ್ದು. Economics. Economics 11th and 12th micro and macro. ಬಟ್ ನಂದು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಮಾಸ್ಟರ್ಸ್ ಇದ್ದಿದ್ರಿಂದ ನನಗೆ ಸ್ವಲ್ಪ ಎಕನಾಮಿಕ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತು. ಅದ್ರ ಜೊತೆಗೆ ನಾನು ಶ್ರೀರಾಮ್ IAS ನೋಟ್ ಬುಕ್ ಇದೆಯಲ್ಲ, ಅದು PDF ಸಿಗುತ್ತೆ, ಬುಕ್ ಇದೆ, ಬುಕ್ ನ ರೆಫರ್ ಮಾಡಿದ್ದೆ.
ಅದ್ರ ಜೊತೆಗೆ ನಾವು ಇವಾಗ ಎಕನಾಮಿಕ್ ಸರ್ವೆ, ಬಜೆಟ್ ಡಾಕ್ಯುಮೆಂಟ್, ಸಮರಿ, ಎಸ್ ಎಸ್. ನೆಕ್ಸ್ಟ್ ನಿಮ್ಮದು ಅಗ್ರಿಕಲ್ಚರು ನಿಮ್ಮ ಸಬ್ಜೆಕ್ಟು. ಅಗ್ರಿಕಲ್ಚರ್ GS3 ಪಾರ್ಟ್ ಪೂರ್ತಿ ಏನಿದೆ ಅಂದ್ರೆ ಸ್ವಲ್ಪ ಮೇನ್ಸ್ ಓರಿಯೆಂಟೆಡ್ ಟಾಪಿಕ್ಸ್ಗೆಲ್ಲ ನಾನು ಟಾಪರ್ಸ್ ನೋಟ್ಸ್ ರೆಫರ್ ಮಾಡಿದ್ದು. ಅಗ್ರಿಕಲ್ಚರ್ ಎಸ್ಪೆಷಲಿ ದಾತ್ರಿ ರೆಡ್ಡಿ ಅಂತ ಒಬ್ರು ಟಾಪರ್ ನೋಟ್ಸ್ ಇದೆ, ಅವೈಲೇಬಲ್ ಇನ್ ಟೆಲಿಗ್ರಾಮ್ ಚಾನಲ್, ಅದನ್ನ ರೆಫರ್ ಮಾಡಿದ್ದೆ. ಅದ್ರ ಜೊತೆಗೆ ಶ್ರುತಿ ಶರ್ಮಾ ಮ್ಯಾಮ್ ನೋಟ್ಸ್ ಇದೆಯಲ್ಲ ಅವ್ರದ್ದು ಸೆಕ್ಟರ್ಸ್ ವೈಸ್, ಇವಾಗ ಇಂಡಸ್ಟ್ರಿ ಸೆಕ್ಟರ್, ಸರ್ವಿಸ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್, ಡಿಫ್ರೆಂಟ್ ಸ್ಪೆಸಿಫಿಕ್ ನೋಟ್ಸ್ ಇದೆ ಅವ್ರ ಚಾನಲ್ ಅಲ್ಲಿ, ಅದ್ರ ರೆಫರ್ ಮಾಡಿದ್ದೆ. ಮತ್ತೆ ಅದನ್ನ ಬಿಟ್ಟು ಜಯಂತ್ ಅಂತ ಇದ್ದಾರೆ, ಅವ್ರ ನೋಟ್ಸ್ ರೆಫರ್ ಮಾಡಿದ್ದೆ. GS3 ನ ತುಂಬಾ ಟಾಪರ್ಸ್ ನೋಟ್ಸ್ ರೆಫರ್ ಮಾಡಿದ್ದೆ ಕಂಪೇರ್ ಟು ಸ್ಟ್ಯಾಂಡರ್ಡ್ ಬುಕ್. ಎನ್ವೈರ್ಮೆಂಟಿಗೆ ಮತ್ತೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಕನ್ಸಿಡರ್ ಮಾಡಿದ್ರೆ ಶಂಕರ್ IAS ಫಿಕ್ಸ್. ಓಕೆ ಫೈನ್. Disaster management to internal security, since this is only coming in the mains part, I'll consider that you have read the same notes of the toppers, right? Okay. Science and tech ಏನಾದರೂ separate resource? mains 365 ಕಂಪ್ಲೀಟ್ಲಿ ಮೇನ್ಸ್ 365. ಪ್ರಿಲಿಮ್ಸಿಗೆ ಪ್ರಿಲಿಮ್ಸಿಗೆ ಕೂಡ ನಾನು PT 365 ಓದಿದ್ದೆ. ಬಟ್ ಇದು ಕೆಲವೊಂದು ಕಾನ್ಸೆಪ್ಟ್ಸ್ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಬ್ರೌಸ್ ಮಾಡ್ತೀವಿ, ವಿಡಿಯೋನ ನೋಡಿದ್ರೆ ನ್ಯಾನೋ ಟೆಕ್ನಾಲಜಿ ಅದನ್ನ ಕೆಲವೊಂದು ವಿಡಿಯೋಸ್ ನೋಡೋದು ಈ ತರನೇ. ಬಟ್ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಯೂಶುವಲಿ ಅಂತ ಡೈರೆಕ್ಟ್ ಕ್ವೆಶ್ಚನ್ಸ್ ಏನ್ ಬರಲ್ಲ ಅಂತ ನನ್ಗನ್ಸುತ್ತೆ ಪ್ರಿಲಿಮ್ಸ್ ಅಲ್ಲಿ. ಸೊ ನಾನು PT 365 ಓದಿದ್ದೆ, ಅದಕ್ಕೆ ಮೋರ್ ದನ್ ಸಫಿಷಿಯಂಟ್. ಅದ್ರಲ್ಲಿ ಕೆಲವೊಂದು ಟಾಪಿಕ್ ಕವರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕಮಿಂಗ್ ಟು ಎಥಿಕ್ಸ್. ಎಥಿಕ್ಸ್ ಆಕ್ಚುಲಿ ನಾನು ಇದನ್ನ ಹೇಳಿದ್ರೆ ನಂಬಲ್ಲ ನೀವು, ಏನಕ್ಕೆ ಅಂತಂದ್ರೆ ನನ್ನ ಹತ್ರ ಒಂದು ನೋಟ್ಸ್ ಇತ್ತು. ಫಸ್ಟ್ ನಾನು ಟಾಪಿಕ್ ವೈಸ್ ನೋಟ್ಸ್ ಮಾಡ್ಕೊಂಡಿದ್ದೆ, ಬಟ್ ನನಗೆ ಸಫಿಶಿಯಂಟ್ ಅಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂಟಿಲ್ ನಾನು ಎಥಿಕ್ಸ್ ಟೆಕ್ಸ್ಟ್ ಬರೆಯೋ ತನಕ. ಪ್ರಿಲಿಮ್ಸ್ ಮೇನ್ಸ್ ಮಧ್ಯ ನಾವು ಟೆಸ್ಟ್ ಅಟೆಂಡ್ ಮಾಡ್ತೀವಿ, ಅವಾಗ ನಂಗೆ ತುಂಬಾ ಆಂಗ್ಸೈಟಿ ಸ್ಟಾರ್ಟ್ ಆಯ್ತು. ನನ್ನ ಹತ್ರ ನೋಟ್ಸ್ ಇಲ್ಲ, ಜಸ್ಟ್ ಒಂದು 20 pages ನೋಟ್ಸ್ ಮಾಡ್ಕೊಂಡು. ಸೊ ಈ 20 pages ನೋಟ್ಸ್ ನಿಮ್ಗೆ ಸಫಿಶಿಯಂಟ್ ಇರಲ್ಲ ಮೇನ್ಸ್ ನೋಟ್ಸ್ ಆನ್ಸರ್ ಬರೆಯೋಕೆ. ಸೊ ನಾನು ಒನ್ ಆಫ್ ಮೈ ಫ್ರೆಂಡ್ ಏನ್ ಸಜೆಸ್ಟ್ ಮಾಡಿದ್ರು ಅಂತಂದ್ರೆ ಅವ್ರ ಹತ್ರ ಹ್ಯಾಂಡ್ ರಿಟನ್ ನೋಟ್ಸ್ ಇತ್ತು, TCS IAS ಪಾಠಶಾಲೆ ಅವ್ರದ್ದು ಹ್ಯಾಂಡ್ ರಿಟನ್ ನೋಟ್ಸ್. ಸೊ ಆ ನೋಟ್ಸ್ ತಗೊಂಡು ನಾನು ಡೈರೆಕ್ಟ್ ಆಗಿ ರೆಫರ್ ಮಾಡಿದ್ದೆ ಎಥಿಕ್ಸ್. ಅದು ಜಸ್ಟ್ ಒಂದು 15 days ಪ್ರಿಪರೇಷನ್ ಎಥಿಕ್ಸ್ ಕೊಟ್ಟು. ಬಟ್ ಬಿಫೋರ್ ದಟ್ ಓನ್ಲಿ ನನಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತು, ಬಟ್ ಪ್ರಾಪರ್ ನೋಟ್ಸ್ ಇರ್ಲಿಲ್ಲ ನನ್ನ ಹತ್ರ. ಸೊ ಅವ್ರು ಡೈರೆಕ್ಟ್ ನೋಟ್ಸ್ ನಾನು ರೆಫರ್ ಮಾಡಿದ್ದೆ. ಟೆಲಿಗ್ರಾಮ್ ಚಾನಲ್ ISPCS ಪಾಠಶಾಲಾ ಮೇ ಬಿ ಆ ಹ್ಯಾಂಡ್ ರಿಟನ್ ನೋಟ್ಸ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅವೈಲೇಬಲ್ ಇಲ್ಲ ಅನ್ಸುತ್ತೆ. ನಾನು ಒನ್ ಆಫ್ ಮೈ ಫ್ರೆಂಡ್ ಟು ಕೋಚಿಂಗ್ ಫ್ರಮ್ ದೆಮ್. ಓಕೆ. ಎಸ್. ಎಕ್ಸಲೆಂಟ್. ಸೊ ಎಲ್ಲ ಸೋರ್ಸಸ್ ಅನ್ನ ಕವರ್ ಮಾಡಿದ್ವಿ, ಬಟ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್ಸ್ ಅನ್ನ ನಾವು ಬಿಟ್ಟಿದ್ದೀವಿ, ದಟ್ ಇಸ್ ಎಸ್ಸೆ. ಓಕೆ, ವಾಟ್ ವಾಸ್ ಯುವರ್ ಅಪ್ರೋಚ್ ಫಾರ್ ಎಸ್ಸೆ ಪೇಪರ್? ಎಸ್ಸೆ ಆಕ್ಚುಲಿ ನಾನು ಜನರಲ್ ಆಗಿ ಪೆಸ್ಟಲ್ ಅಪ್ರೋಚ್ ಎಲ್ಲರೂ ಯೂಸ್ ಮಾಡ್ತಿದಾರಲ್ಲ, ಅದನ್ನ ಸ್ಟಾರ್ಟಿಂಗ್ ಒಂದು 2-3 ಎಸ್ಸೆಲ್ಲ ಬರ್ದೆ. ಅದಾದ್ಮೇಲೆ ನಾನು ಮೆಂಟೋರ್ ಅಂತ ವಿವೇಕಾನಂದ ಸರ್ ಅಂತ ರಿಫ್ಲೆಕ್ಷನ್ IAS ಅಕಾಡೆಮಿನಲ್ಲಿ ನಾನು ಆಂಥ್ರೋ ಟೆಸ್ಟ್ ಬರೀತಿದ್ದೆ. ಅವ್ರಿಗೆ ತಗೊಂಡೋಗಿ ಸರ್ ಈ ತರ ಇದೆ ಎಸ್ಸೆ ಅಂತ ನೋಡಿದ್ರೆ ಅವರು ಇದೇನಿದು ಆಲ್ರೆಡಿ ಅಪ್ಡೇಟೆಡ್ ಮೆಥಡ್ ಟೆಸ್ಟ್ ಅಪ್ರೋಚ್ ಏನಿದು ಅಂತೆಲ್ಲ ಇದು ಮಾಡಿದ್ರು. ಸೊ ವಾಟ್ ಸರ್ ಸಜೆಸ್ಟೆಡ್ ಅಂತಂದ್ರೆ ಆರ್ಗ್ಯುಮೆಂಟ್ ಜನರೇಟ್ ಮಾಡಬೇಕು, ಅಕ್ರಾಸ್ ಡಿಫ್ರೆಂಟ್ ಡೈಮೆನ್ಷನ್ ಆರ್ಗ್ಯುಮೆಂಟ್ಸ್ ಜನರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಏನಾದ್ರೂ ಒಂದು ಕ್ವೆಶ್ಚನ್ ಇದೆ ಅಂತಂದ್ರೆ ಅದಕ್ಕೆ ಹೌ, ವೈ, ವೇರ್, ವಾಟ್ ಈ ಕ್ವೆಶನ್ಸ್ ನಾವು ಇಟ್ಕೊಂಡು ಆರ್ಗ್ಯುಮೆಂಟ್ ಜನರೇಟ್ ಮಾಡಬೇಕು. ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ಕೊಡ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೀಪ್ ಆನ್ ಗಿವಿಂಗ್ ಎಕ್ಸಾಂಪಲ್ಸ್ ಜಸ್ಟಿಫೈ ದ ಸೇಮ್ ಪಾಯಿಂಟ್. ಆತರ ಮಾಡಿದ್ರೆ ನಾವು ಡಿಫ್ರೆಂಟ್ ಡೈಮೆನ್ಷನ್ಸ್ ಗೆ ಆರ್ಗ್ಯುಮೆಂಟ್ಸ್ ನ ಮಾಡ್ಕೊಂಡು ಅದಕ್ಕೆ ನಾವು ಎಕ್ಸಾಂಪಲ್ಸ್ ನ ಕೊಡ್ಬೇಕು. ಇದನ್ನ ನಾನು ಅಪ್ರೋಚ್ ಫಾಲೋ ಮಾಡಿದೆ. ರಿಸೋರ್ಸಸ್ ಬಂದ್ರೆ ಇನ್ಸೈಟ್ IAS ಅವ್ರ ಚಾನೆಲ್ ಅಲ್ಲಿ ಬಾಲಾಜಿ ಸರ್ ವಿಡಿಯೋಸ್ ಇದೆ, ತುಂಬಾ ಟಾಪಿಕ್ಸ್ ಮೇಲೆ ಸರ್ ಬ್ರೈನ್ ಸ್ಟಾರ್ಮ್ ಮಾಡಿದ್ದಾರೆ. ಆ ಟಾಪಿಕ್ ತುಂಬಾ ವಿಡಿಯೋಸ್ ನೋಡಿ, ಒಂದು 15-20 ವಿಡಿಯೋಸ್ ನ ನೋಡಿ ಅದಾದ್ಮೇಲೆ ಐ ಫಿಕ್ಸ್ಡ್ ಒನ್ ಟೆಂಪ್ಲೇಟ್ ಫಾರ್ ಎಸ್ಸೆ. Okay, so basically it worked out. So what she is trying to say is you take a essay topic. Okay, so once you take that essay topic, you divide it into subtopics first as to why the topic is there. Okay, just giving an introduction is sufficient there. So why, how, where, etc. These are the dimensions which you generate, and within that you are going to give separate examples. So this is what she is trying to say here, right? ಕಟ್ ಆಯ್ತಾ ವಿಡಿಯೋ? ಇಲ್ಲ. Okay, fine. Right. So this was about essay. Now let us move on to the next
two important papers which are your optional papers. So what was your strategy for optionals, and how did you actually approach those papers after that 1 week gap? ಓಕೆ, ಅದೇನು ಮೆಂಟಲ್ ಫೆಟಿಗ್ ಇರುತ್ತೆ, ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಿದ್ರಿ? ಆಪ್ಷನಲ್ ನಾನು ಆಂಥ್ರೋಪಾಲಜಿ ತಗೊಂಡಿದ್ದು. ಸೊ ಅದಕ್ಕೆ ನಾನು ಕೋಚಿಂಗ್ ತಗೊಂಡಿದ್ದೆ ಸೋಷಿಯಲ್ ಅಕಾಡೆಮಿನಲ್ಲಿ. ಸೊ ರಿಸೋರ್ಸ್ ಅಂದ್ರೆ ಅವ್ರ ಮ್ಯಾಮ್ ನೋಟ್ಸ್, ಅದ್ರ ಜೊತೆ ಕೆಲವೊಬ್ರು ಟಾಪರ್ಸ್ ನೋಟ್ಸ್ ಮಂದಾರ್ ಸರ್ ಎಲ್ಲ ಆಡ್ ಮಾಡಿ ಐ ಪ್ರಿಪೇರ್ಡ್ ಒನ್ ನೋಟ್ಸ್. ಐ ಟುಕ್ 4 months coaching. After that I dedicated 3 months for preparing notes. Okay. For optional. ಅದು ಒನ್ಸ್ ವಿತ್ ನೋಟ್ಸ್ ನ ಪ್ರಿಪೇರ್ ಆದ್ಮೇಲೆ ಸ್ಟ್ರಾಟಜಿ ಬ್ರೈನ್ ತುಂಬ ನಿಮ್ಮದು ವಿಡಿಯೋ ಕಟ್ ಆಗ್ತಾ ಇದೆ ಮೇಡಮ್, ಸ್ವಲ್ಪ ಇದು ಆಡಿಯೋ ಕಟ್ ಆಗ್ತಾ ಇದೆ, ಹಾಗೂ ವಿಡಿಯೋ ಕೂಡ ಸ್ವಲ್ಪ ಇದಾಗ್ತಾ ಇದೆ. ಇವಾಗ ನೋಡಿ. ಹಾಂ, ಈಗ ಸ್ವಲ್ಪ ಸ್ಟೇಬಲ್ ಇದೆ. ಹಾಂ, ಇವಾಗ ಸ್ಟೇಬಲ್ ಆಯಿತು. ಎಸ್. ಸೊ PYQs ನ ಬ್ರೈನ್ ಸ್ಟಾರ್ಮ್ ಮಾಡಬೇಕು ಒನ್ಸ್ ನೋಟ್ಸ್ ಪ್ರಿಪೇರ್ ಆದ್ಮೇಲೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ಲಿ ಟೆಸ್ಟ್ ಸೀರೀಸ್ ನ ಕೊಡಕ್ಕೆ ಟ್ರೈ ಮಾಡ್ತಾರೆ. ನನ್ನ ಪ್ರಕಾರ ಆಪ್ಷನಲ್ಗೆ ಫಸ್ಟ್ ಒಂದು ಬೆಸ್ಟ್ ನೋಟ್ಸ್, ಓನ್ ನೋಟ್ಸ್ ಇರಬೇಕು. GS ಗೆ ಬೇಕಿದ್ರೆ ನಾವು ಬೇರೆಯವ್ರ ನೋಟ್ಸ್ ಓದಿದ್ರು ನಡೆಯುತ್ತೆ, ಬಟ್ ಆಪ್ಷನಲ್ಗೆ ಓನ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಒಂದು ಬೆಸ್ಟ್ ನೋಟ್ಸ್ ನಾವು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ನಾವು PYQs ನ ಬ್ರೈನ್ ಸ್ಟಾರ್ಮ್ ಮಾಡೋದು. ಅದಾದ್ಮೇಲೆ ಸೆಕ್ಷನಲ್ ಟೆಸ್ಟ್ ನ ಬರೆಯೋದು. ಫುಲ್ ಲೆಂತ್ ಟೆಸ್ಟ್ ಅಲ್ಲ, ಪ್ರತಿ ಒಂದು ಸೆಕ್ಷನ್ ಅಲ್ಲಿ ಆರ್ಕಿಯಾಲಜಿ ಪಾರ್ಟ್ ಇದೆ, ಇದಕ್ಕೊಂದು ಸೆಕ್ಷನಲ್ ಟೆಸ್ಟ್. ಸೊ ಈ ತರ ಸೆಕ್ಷನಲ್ ಟೆಸ್ಟ್ ಬರೆದ್ರೆ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಸೊ ಒನ್ಸ್ ನಾನು ನೋಟ್ಸ್ ಪ್ರಿಪೇರ್ ಮಾಡಿದ್ಮೇಲೆ ಟೆಸ್ಟ್ ಬರೆದೆ. ಅರೌಂಡ್ ಐ ಗೇವ್ 10 ಟೆಸ್ಟ್ ಫಾರ್ ಆಪ್ಷನಲ್. ಅದಾದ್ಮೇಲೆ ಯು ಆರ್ ಆಸ್ಕಿಂಗ್ ಅಬೌಟ್ D-Day, ಅದು 5 days ಗ್ಯಾಪ್ ಅಲ್ಲಿ ಏನಿದೆ ಅಂತ. ಆ D-Day ನಲ್ಲಿ ಏನು ಅಂತಂದ್ರೆ ಆಕ್ಚುಲಿ 5 days ಅದಕ್ಕೆ ಮುಂಚೆ GS ನ ಎಲ್ಲ ಟೆಸ್ಟ್ ಎಲ್ಲ ಬರೆದು ಎಕ್ಸಾಮ್ ಬರೆದು ವಿ ವಿಲ್ ಬಿ ಲೈಕ್ ಎಕ್ಸಾಸ್ಟೆಡ್, ಫುಲ್ ಇದಾಗಿರುತ್ತೆ, ಎಕ್ಸಾಸ್ಟೆಡ್ ಆಗಿರುತ್ತೆ. ಬಟ್ ಏನ್ ಮಾಡಿದೆ ಅಂತಂದ್ರೆ ನಾನು ಫಸ್ಟ್ ಪ್ರಿಯಾರಿಟೀಸ್ ನ ಸೆಟ್ ಮಾಡ್ಕೊಂಡಿದ್ದೆ. ನಂತರ ಕೂಡ ಇವಾಗ ಥಿಯರಿ ಪಾರ್ಟ್ ಅಂತ ಇದೆ, ಫಿಸಿಕಲ್ ಆಂಥ್ರೋಪಾಲಜಿ ಅಂತ ಇದೆ. ಸೊ ಇದನ್ನ ನಾನು ಅಟ್ ಎಂಡ್ ನಾನು ರಿವೈಸ್ ಮಾಡ್ಕೊಂತೀನಿ. ಫಸ್ಟ್ ಲೆಸ್ ಪ್ರಿಯಾರಿಟೈಸ್ ಇರೋ ಟಾಪಿಕ್ಸ್ ನ ಲೈಟರ್ ಟಾಪಿಕ್ಸ್ ಇಂದ ಸ್ಟಾರ್ಟ್ ಮಾಡಿ ಹೆವಿಯರ್ ಟಾಪಿಕ್ ಬಂದು ರಿವೈಸ್ ಮಾಡ್ಕೊಂತೀನಿ. 5 days ನಾನು ಮುಂಚೆನೆ ಯಾವ ಡೇನಲ್ಲಿ ಏನ ರಿವೈಸ್ ಮಾಡ್ಬೇಕು ಅಂತ ಐ ಫಿಕ್ಸ್ಡ್. ಅದಾದ್ಮೇಲೆ ಲಾಸ್ಟ್ ಡೇ ಕೇಸ್ ಸ್ಟಡೀಸ್ ಡೇಟಾ ಇದೆಲ್ಲ ಇರುತ್ತಲ್ಲ, ಅದನ್ನ ಜಸ್ಟ್ ರಿವೈಸ್ಡ್. ಬಟ್ ನಾನು ಒಂದು ಮಿಸ್ಟೇಕ್ ಏನ್ ಮಾಡಿದೆ ಅಂತಂದ್ರೆ ಐ ಕುಡ್ ನಾಟ್ ಸ್ಲೀಪ್ ಬಿಫೋರ್ ಎಕ್ಸಾಮ್ ಆ ಡೇ. ಏನಾಯ್ತು ಅಂದ್ರೆ ನನ್ನ ಪೇಪರ್ 1 ನಾನು ತುಂಬಾ ಎಫರ್ಟ್ ಹಾಕಿದ್ದೆ. ಐ ಜಸ್ಟ್ ಸ್ಕೋರ್ಡ್ 138 ಇನ್ ಪೇಪರ್ 1. ಸೊ ಆ ಡೇ ನಲ್ಲಿ ಐ ವಾಸ್ ಬಿಟ್ ನರ್ವಸ್ ಅಂಡ್ ಪ್ಯಾನಿಕ್ ಮೋಡ್ ಅಲ್ಲಿ ಇದ್ದೆ ನಾನು. ಸೊ ಐ ಕುಡ್ ನಾಟ್ ಪೇಪರ್ 1 ಅಲ್ಲಿ ಅದನ್ನ ಓವರ್ಕಮ್ ಮಾಡಕ್ಕಾಗ್ಲಿಲ್ಲ. ಪೇಪರ್ 2 ಸ್ವಲ್ಪ ಜನರಲ್ ಪೇಪರ್ ಇರುತ್ತೆ, ಸೊ ಅದ್ರಲ್ಲಿ ಆಲ್ಸೋ ನಾನು 138 ಬಂದಿದ್ ಮಾರ್ಕ್ಸ್. ಬಟ್ ಪೇಪರ್ 2 ನಲ್ಲಿ 138 ಇಸ್ ಓಕೆ. ಬಟ್ ಪೇಪರ್ 1 ಅಲ್ಲಿ ಸ್ಕೋರ್ ಫೆಚಿಂಗ್ ಐಡಿಯಾ ಇರುತ್ತೆ ಅದರಲ್ಲಿ. ಸೊ ಅದನ್ನ ನಾನು ಓವರ್ಕಮ್ ಮಾಡಕ್ಕಾಗ್ಲಿಲ್ಲ. ಬಟ್ ಒನ್ ಸಜೆಷನ್ಸ್ ಏನಂತ ಅಂದ್ರೆ D-Day ಇಸ್ ವೆರಿ ಇಂಪಾರ್ಟೆಂಟ್. ಶುಡ್ ಹ್ಯಾವ್ ಸಫಿಷಿಯಂಟ್ ಸ್ಲೀಪ್. ಇಲ್ಲ ಅಂತಂದ್ರೆ ಈ ತರ ತುಂಬಾ ಪ್ರಾಬ್ಲಮ್. ಎಸ್, ಟ್ರೂ. ನೆಕ್ಸ್ಟ್ ಮೇಡಮ್ ಏನು ಅಂತ ಅಂದ್ರೆ ಕರೆಂಟ್ ಅಫೇರ್ಸ್ ಯಾವ ತರ ಹ್ಯಾಂಡಲ್ ಮಾಡಿದ್ರಿ, ಅಂಡ್ ಹೌ ಇಂಪಾರ್ಟೆಂಟ್ ಆರ್ ನ್ಯೂಸ್ ಪೇಪರ್ಸ್, ಅಂಡ್ ಎನಿ ನ್ಯೂಸ್ ಪರ್ಟಿಕ್ಯುಲರ್ ಎನಿ ನ್ಯೂಸ್ ಪೇಪರ್ ವಿಚ್ ಯು ರೆಫರ್ಡ್? ಇನಿಷಿಯಲ್ ಡೇಸ್ ಆಫ್ ಪ್ರಿಪರೇಷನ್ ಅಲ್ಲಿ ದ ಹಿಂದೂ ರೆಫರ್ ಮಾಡ್ತಾ ಇದ್ದೆ ನಾನು. ಅದಾದ್ಮೇಲೆ ಸ್ವಲ್ಪ ನನ್ಗೆ ಅದು ಒಂದ್ ಸ್ವಲ್ಪ ಅಷ್ಟೊಂದು ಕ್ರಿಟಿಕಲ್ ಇರ್ಬೋದು. ಕೆಲವೊಂದು ಸೇಮ್ ಅಂದ್ರೆ ಸ್ವಲ್ಪ ಆಂಟಿ ಗವರ್ಮೆಂಟ್ ಟಚ್ ಇದೆ ಅಂತ ಅನ್ಸ್ತಾಯ್ತು. ಸೊ ಅದಾದ್ಮೇಲೆ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಶಿಫ್ಟ್ ಆದೆ. ಅದು ಒಂದು 6-7 months ಓದ್ದೆ. ಬಟ್ ಅದಾದ್ಮೇಲೆ ನಾನು ಆಕ್ಚುಲಿ 2024 ಅಟೆಂಪ್ಟ್ ನಾನು ಕೊಡ್ಬಾರ್ದು ಅನ್ಕೊಂಡಿದ್ದೆ. 23 ಅಟೆಂಪ್ಟ್ ಆದ್ಮೇಲೆ ಐ ಶಿಫ್ಟೆಡ್ ಟು ಅದರ್ ಎಕ್ಸಾಮ್ಸ್, ನಬಾರ್ಡ್ ಎಕ್ಸಾಮ್ಸ್ ಇದೆಲ್ಲ. ನಾನು ಟಿಲ್ ಫೆಬ್ರವರಿ ನಾನು ಐ ವಾಸ್ ಇನ್ ಟು ದಟ್ ಸೈಕಲ್. ಅದೊಂದು ಫೆಬ್ ಆದ್ಮೇಲೆ ನಮ್ ಡ್ಯಾಡಿ ಇಲ್ಲ ಇದೊಂದ್ಸರಿ ನೋಡು ಅಂತ ಅಂದ್ಮೇಲೆ, ಸೊ ಆ ಫುಲ್ ಇಯರ್ ಅಲ್ಲಿ ನಾನು ನ್ಯೂಸ್ ಪೇಪರ್ ಓದಿಲ್ಲ. ಐ ವಾಸ್ ನಾಟ್ ಇನ್ ಟು ದ ಪ್ರಿಪರೇಷನ್. ಸೊ ಆ ನ್ಯೂಸ್ ಪೇಪರ್ ನಾನು ಓದಿರ್ಲಿಲ್ಲ ಅಂದ್ರಿಂದ ಐ ರಿಲೈಡ್ ಆನ್ ಕಂಪೈಲೇಷನ್ಸ್, PT 365, ಮೇನ್ 365. ಅದರ್ವೈಸ್ ನಾನು ಏನಾದ್ರೂ ಪ್ರಿಪರೇಷನ್ ಆ ಇಯರ್ ಮೊದಲೇ ಮಾಡ್ತೀನಿ ಅಂತ ನನ್ಗೆ ಐಡಿಯಾ ಇದ್ದಿದ್ರೆ ನಾನು ಐ ವುಡ್ ಕಂಟಿನ್ಯೂ ವಿತ್ Indian Express. Right. So now you qualified the mains examination. So what was your mindset after the mains examination? How was your entire mental health? ಅದೇನೋ ಇದಿರುತ್ತಲ್ಲ, ಇದು ಮೇನ್ಸ್ ಮುಗಿತಪ್ಪ, ಇವಾಗ ನಮ್ಮ ಸ್ಪೇಸ್ ಫ್ರೀ ಇದೆ
ವಿ ಕ್ಯಾನ್ ಅಚೀವ್ ವಾಟ್ ಎವರ್ ವಿ ವಾಂಟ್ ಅನ್ನೋದೇನಿರುತ್ತೆ. ಹೌ ವಾಸ್ ದ್ಯಾಟ್ ಪರ್ಟಿಕ್ಯುಲರ್ ಫೇಸ್ ಫಾರ್ ಯು? ಆಕ್ಚುಲಿ ನಾನು ಮೇನ್ಸ್ ಎಕ್ಸಾಮ್ ಆದ್ಮೇಲೆ ಐ ವಾಸ್ ಕಾನ್ಫಿಡೆಂಟ್ ಮೇನ್ಸ್ ಕ್ಲಿಯರ್ ಆಗುತ್ತೆ ಅಂತ. ಸೊ ಅದಾದ್ಮೇಲೆ ನಾನು 1 ಮಂತ್ ಗ್ಯಾಪ್ ತಗೊಂಡು ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಇಂಟರ್ವ್ಯೂ. ಅದು ಕೂಡ ಚಾಟ್ ಜಿಪಿಟಿ ಯೂಸ್ ಮಾಡಿ ಐ ಸ್ಟಾರ್ಟೆಡ್ ಜನರೇಟಿಂಗ್ ಕ್ವೆಶನ್ಸ್ ಬೇಸ್ಡ್ ಆನ್ ಮೈ ಲ್ಯಾಬ್. ಅದಾದ್ಮೇಲೆ ಐ ಗೇವ್ ಒನ್ ಮಾಕ್ ಇಂಟರ್ವ್ಯೂ ಫ್ರಮ್ ಒನ್ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್. ಆಫ್ಟರ್ ದಟ್ ಐ ಕಾಲ್ಡ್ ಯು. ಐ ವಾಸ್ ಐ ವಾಸ್ ಯಾವ ಸ್ಟೇಜ್ ಅಲ್ಲಿ ಇದ್ದೆ ಅಂತ ಫುಲ್ ಪ್ಯಾನಿಕ್ ಆಗಿದ್ದೆ ನಾನು ಆ ಸ್ಟೇಜ್ ಅಲ್ಲಿ. ಇವನ್ ಐ ಪ್ರಿಪೇರ್ಡ್ ವೆಲ್. ಎಲ್ಲಾ ಟಾಪಿಕ್ ಮೈಸೂರ್ ಮೇಲೆ ಇರ್ಬೋದು, ಅಗ್ರಿಕಲ್ಚರ್ ಎಲ್ಲಾ ಟಾಪಿಕ್ ಮೇಲೂ ಪ್ರಿಪೇರ್ ಆಗಿದ್ರು ಆ ಮಾಕ್ ಎನ್ವಿರಾನ್ಮೆಂಟ್ ವಿಲ್ ಬಿ ವೆರಿ ಡಿಫ್ರೆಂಟ್. ಆ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ವಿ ಆರ್ ನ್ಯೂ ಟು ದಟ್ ಎನ್ವಿರಾನ್ಮೆಂಟ್. ಅವಾಗ ನಾನು ತುಂಬಾ ಆಕ್ಚುಲಿ ಐ ವಾಸ್ ಲಾಸ್ಟ್ ಇನ್ ದ ಓಷನ್ ಆಫ್ ಪ್ರಿಪರೇಷನ್. ಅವಾಗ ಐ ಗಾಟ್ ಯುವರ್ ನಂಬರ್. ಐ ಕಾಲ್ಡ್ ಯು, ಸರ್ ಈ ತರ ಇದೆ, ವಾಟ್ ವಿ ಕ್ಯಾನ್ ಡೂ ಅಂತ. ಆಕ್ಚುಲಿ ನೀವು ಕೈಂಡ್ಲಿ ನಂಗೆ ಫೋನ್ ಮಾಡಿ ಈ ತರ ಮಾಡ್ಬೋದು ಈ ತರ ಅಂದ್ರೆ ಯು ಗೇವ್ ಮಿ 1 hour ಆಫ್ ಯುವರ್ ಪ್ರೆಷಿಯಸ್ ಟೈಮ್. ಸೊ ಅವಾಗ ಏನು ಪ್ರೆಷಿಯಸ್ ಮೇಡಮ್? ನಥಿಂಗ್ ಇಸ್ ಪ್ರೆಷಿಯಸ್. ಡ್ಯೂರಿಂಗ್ ದಟ್ ಟೈಮ್ ಆಕ್ಚುಲಿ ಇಟ್ ವಾಸ್ ಸೋ ಮಚ್ ಪ್ರೆಷಿಯಸ್ ಈವನ್ ಫಾರ್ ಮೀ. ಲೈಕ್ ಐ ಫೆಲ್ಟ್ ಲೈಕ್ ಯು ಗೇವ್ ಸಮ್ ಡೈರೆಕ್ಷನ್. ಈವನ್ ದಟ್ ಡೇ ನಾನು ಹೇಳ್ದೆ ನಿಮ್ಗೆ, ಐ ವಾಸ್ ವೆರಿ ಕನ್ಫ್ಯೂಸ್. ನೀವು ಈ ತರ ಡೈರೆಕ್ಷನ್ ಕೊಟ್ಟಿದ್ದು ನನಗೆ ಯೂಸ್ ಆಯ್ತು ಅಂತ. ಥ್ಯಾಂಕ್ಸ್ ಫಾರ್ ದಟ್ ಸರ್. ಥ್ಯಾಂಕ್ ಯು ಮೇಡಮ್. ಅದಾದ್ಮೇಲೆ ನಾನು ಸ್ವಲ್ಪ ಕಾನ್ಫಿಡೆನ್ಸ್ ನ ಗೇನ್ ಮಾಡಿ ಐ ವರ್ಕ್ಡ್ ಆನ್ ಮೈ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಅಂಡ್ ಐ ವರ್ಕ್ಡ್ ಆನ್ ಮೈ ಡ್ಯಾನ್ಸ್. ಇನ್ನ ಸ್ವಲ್ಪ ಹಿಂಗೆ ಅಗ್ರಿಕಲ್ಚರ್ ಹೆಂಗ್ ಮಾಡ್ಬೋದು ಅಂತ. ಇವನ್ ಐ ಕಾಂಟ್ಯಾಕ್ಟೆಡ್ ಸಮ್ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ನ. ಇವಾಗ ಆಕ್ಚುಲಿ ನಾನು 2018 ಅಲ್ಲಿ ಗ್ರಾಜುಯೇಷನ್ ಆಗಿರೋದ್ರಿಂದ ಇವಾಗ ಕರೆಂಟ್ ಟಾಪಿಕ್ಸ್ ಏನಿದೆ ಅಂತೆಲ್ಲ ಗ್ಯಾದರ್ ಮಾಡಿ ಅದೆಲ್ಲ ಐ ವರ್ಕ್ ಆನ್ ದೋಸ್ ಟಾಪಿಕ್ಸ್. ಅದಾದ್ಮೇಲೆ 1-2 ಇಂಟರ್ವ್ಯೂ ಕೊಟ್ಮೇಲೆ, ಮಾಕ್ ಇಂಟರ್ವ್ಯೂಸ್ ಕೊಟ್ಮೇಲೆ ಐ ಗೇನ್ಡ್ ಕಾನ್ಫಿಡೆನ್ಸ್. ಇಂಟರ್ವ್ಯೂ ಸ್ಟೇಜ್ ಆಕ್ಚುಲಿ ನಾನು ತುಂಬಾ ಎಫರ್ಟ್ ಅಕ್ರಾಸ್ ಆಲ್ ದಿ ಸ್ಟೇಜಸ್ ಯಾವುದಕ್ಕೆ ಮಾಡಿದೀನಿ ಅಂತಂದ್ರೆ ಇಂಟರ್ವ್ಯೂ ಸ್ಟೇಜ್. ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದ್ದು ಇಂಟರ್ವ್ಯೂನೇ. 193 ಎಕ್ಸಲೆಂಟ್ ಸ್ಕೋರ್ ಇದೆ ಅದು ಆಕ್ಚುಲಿ. ಚೆನ್ನಾಗಿತ್ತು ಅದರಲ್ಲಿ. ಸೊ ಹೌ ವಾಸ್ ದಟ್ ಆಕ್ಚುಲ್ ಏನಂತರ ಇಂಟರ್ವ್ಯೂ ನಿಮ್ದು ಏನು ಸೆಟಪ್ ಇರುತ್ತಲ್ಲ, ಯಾವ ತರ ಇತ್ತು, ಏನಿತ್ತು? ಓಕೆ, ಇಂಟರ್ವ್ಯೂ ಸೆಟಪ್ ನಂದು ಆಕ್ಚುಲಿ ಮಾರ್ಚ್ 28 ಇತ್ತು ಇಂಟರ್ವ್ಯೂ. ಆಫ್ಟರ್ನೂನ್ ಫಸ್ಟ್ ಪರ್ಸನ್ ಐ ವೆಂಟ್ ಟು ಫಸ್ಟ್ ಪರ್ಸನ್. ಅದು ನಂದು ಬಿಬಿ ಸ್ವೈನ್ ಸರ್ ಬೋರ್ಡ್. ಓಕೆ, ಹಾ. ಸೊ ಬಿಬಿ ಸ್ವೈನ್ ಸರ್ ಮತ್ತೆ 4 ಜನ ಮೆಂಬರ್ಸ್ ಇತ್ತಲ್ಲ, 4 ಮೆಂಬರ್ಸ್. ಸೊ ಇಟ್ಸ್ ಅ ಬಿಗ್ ಹಾಲ್. Do you know who those 4 members were? Do you remember? Like, okay, fine. Two lady officer were there and 2 men were there. ಫಸ್ಟ್ ಏನಾಯ್ತು ಅಂತಂದ್ರೆ UPSC ಭವನ್ಗೆ ಎಂಟರ್ ಆಗ್ತೀವಿ ನಮ್ದೆಲ್ಲ ರಿಸ್ಕಿಂಗ್ ಎಲ್ಲ ಆದ್ಮೇಲೆ. ಅದಾದ್ಮೇಲೆ ದೇ ಮೇಡ್ ಅಸ್ ಟು ಸಿಟ್ ಇನ್ ಒನ್ ಬಿಗ್ ಆಡಿಟೋರಿಯಂ. ಅಲ್ಲಿ ನಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಏನೇನಿರುತ್ತೆ ಅದೆಲ್ಲ. ಅದಾದ್ಮೇಲೆ ವಿಲ್ ಗೆಟ್ ಟು ನೋ ಯಾವ ಬೋರ್ಡ್ ಬರುತ್ತೆ ಅಂತ. ಅದಾದ್ಮೇಲೆ ದೇ ವಿಲ್ ಟೇಕ್ ಅಸ್ ಟು ಐ ವಾಸ್ ಸಿಟ್ಟಿಂಗ್ ಔಟ್ಸೈಡ್ ದ ರೂಮ್. ಅದಾದ್ಮೇಲೆ ಮಧ್ಯಾಹ್ನ ಲಂಚ್ ಆಗಿದ್ರಿಂದ ಅವರು ದೇ ವರ್ ಗೋಯಿಂಗ್ ಇನ್ಸೈಡ್ ದ ರೂಮ್. ಸೊ ಗ್ರೀಟೆಡ್ ಹಿಮ್, ಸರ್, chairman sir and madam and all. They were laughing at me, I don't know why. They smiled at me also. ಅದಾದ್ಮೇಲೆ ಒಳಗಡೆ ಹೋದ್ಮೇಲೆ ಆಕ್ಚುಲಿ ಇಟ್ ವಾಸ್ ವೆರಿ ಕೋರ್ಡಿಯಲ್ ಬೋರ್ಡ್. ತುಂಬಾ ಕಡೆ ನನ್ಗೆ ಎಷ್ಟೊಂದು ಸಜೆಷನ್ಸ್ ಕೊಟ್ಟಿದ್ದಾರೆ, ನೀನು ಹಿಂಗಲ್ಲ ಹಿಂಗ್ ಮಾಡ್ಬೋದು ಅಂತ. 1-2-3 ಕಡೆ ಏನಕ್ಕೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಹೆಂಗೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಮೇ ಬಿ ಅವ್ರ ಏಜ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನಾವ್ ಹೇಳೋದು ಅವ್ರಿಗೆ ಹಿಂಗೆ ಕನ್ವೆ ಆಗುತ್ತೆ ಅಂತ ನಮಗೆ ತುಂಬಾ ಡೌಟ್ಸ್ ಇರುತ್ತೆ. ಬಟ್ ಅವ್ರು ತುಂಬಾ ಎಷ್ಟು ಆಪ್ಟಿಮಿಸ್ಟಿಕ್ ಇರ್ತಾರೆ ಅಂತ ಅಂದ್ರೆ ದೇವರ್ ಓಕೆ, ನಾವ್ ಏನ್ ಹೇಳಿದ್ರು ಓಕೆ. ಅದ್ರಲ್ಲಿ ಅವರು ದೇ ಟ್ರೈ ಟು ಗಿವ್ ಸಮ್ ಸಜೆಷನ್ಸ್. ಈ ತರ ಅಲ್ಲ, ಈ ತರ ಹೇಳ್ಬೋದು, ಈ ತರ ಫ್ಲೆಕ್ಸಿಬಲ್ ಇರ್ಬೇಕು ನೀವು ಅಂತ. ಬಿಕಾಸ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಸಿವಿಲ್ ಸರ್ವೆಂಟ್, ಇಷ್ಟು ಫ್ಲೆಕ್ಸಿಬಲ್ ನೀವ್ ಇರ್ಬೇಕು ಅನ್ನೋ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವೆರಿ ಗುಡ್. ನನ್ಗೆ ಕಾನ್ಫಿಡೆನ್ಸ್ ಇತ್ತು ಅಟ್ಲೀಸ್ಟ್ 180 ಪ್ಲಸ್ ಆದ್ರೂ ಕೊಡ್ತಾರೆ ಅಂತ. 193, ಇಟ್ ವಾಸ್ ವೆರಿ ಗುಡ್ ಸ್ಕೋರ್. So there is a huge difference between the boards that are being set up by outsiders here and the actual UPSC board. Those videos ನಾವು YouTube ಅಲ್ಲಿ ನೋಡ್ತೀವಲ್ವಾ, the viral videos, ಅಷ್ಟು ಕ್ರಿಯೇಟ್ ಮಾಡಲ್ಲ ಅವರು. बैठने का तरीका कैजुअल है. बहुत ಕ್ಯಾಶುವಲ್ है. ಕ್ಯಾಶುವಲ್ ಸೆಟಪ್ ಇರುತ್ತೆ, ಬಟ್ ಲಿಟ್ಲ್ ಬಿಟ್ ಫಾರ್ಮಲ್. ಯಾಕಂದ್ರೆ ಅವ್ರದ್ದು ಆಫೀಸರ್ಸ್ ಇರ್ತಾರಲ್ಲ, ಕ್ಯಾಶುವಲ್ ಲಿಟ್ಲ್ ಫಾರ್ಮಲ್ ಇರುತ್ತೆ ಅಷ್ಟೇನೆ. ಬಟ್ ಅಷ್ಟೊಂದೇನ್ ಭಯ ಪಡೋ ಅಂತ ಇಲ್ಲ. ಮಾಕಲ್ಲೇ ಆಕ್ಚುಲಿ ತುಂಬಾ ಭಯ ಆಗುತ್ತೆ ನಮಗೆ. ಟೈಮ್ ಹೆಂಗ್ ಹೋಗುತ್ತೆ ಅಂತ. ಆಕ್ಚುಲಿ ನನ್ಗೆ 40 minutes ತಗೊಂಡ್ರು, ನನ್ಗೆ ಅನಿಸ್ಲಿಲ್ಲ 40 minutes ಆಗುತ್ತೆ.
ಐ ಥಾಟ್ ದ 15 to 20 ಮಿನಿಟ್ಸ್ ಇರ್ಬೋದು ಅಂತ, ಬಟ್ 40 ಮಿನಿಟ್ಸ್. Very beautiful experience, madam. I'm very happy to hear this from you. Right. First of all, congratulations for getting that rank. Right. ಥ್ಯಾಂಕ್ ಯು. One of the most ಏನಂತಾರೆ anticipated ಇತ್ತು ನಿಮ್ಮದು. ನೆಕ್ಸ್ಟ್, ಹೌ ವಾಸ್ ಯುವರ್ ಆಫ್ಟರ್ ರಿಸಲ್ಟ್ ಎಕ್ಸ್ಪೀರಿಯನ್ಸ್? ಆಫ್ಟರ್ ರಿಸಲ್ಟ್, ಆಕ್ಚುಲಿ ರಿಸಲ್ಟ್ ಡೇ ಹೇಗಿತ್ತು ಅಂತ ಹೇಳ್ತೀನಿ. ರಿಸಲ್ಟ್ ಆಕ್ಚುಲಿ ಮಂಡೇ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಟ್ಯೂಸ್ಡೇ ಬಂತು ರಿಸಲ್ಟ್. ಮಂಡೇನೆ ಆಂಟಿಸಿಪೇಷನ್ ಇತ್ತು, ಬರುತ್ತೆ ಅಂತ, ಬಟ್ ಬರ್ಲಿಲ್ಲ. ಅಷ್ಟೊಳಗಡೆ ನಾನು ನಮ್ಮ ಪಪ್ಪ ಅವರೆಲ್ಲ ಅನ್ಕೊಂಡಿದ್ವಿ ರ್ಯಾಂಕ್ ಬರುತ್ತೆ ಅಂತ. ನಾನೇನ್ ಅನ್ಕೊಂಡಿದ್ದೆ, ಒಂದು IRS ಬರೋ ರ್ಯಾಂಕ್ ಅದು ಒಂದು 600-700 ಓಕೆ, ನೆಕ್ಸ್ಟ್ ಇಯರ್ ಎಕ್ಸಾಮ್ ಮತ್ತೆ ಕೊಡೋಣ, ಅಟ್ಲೀಸ್ಟ್ ಈ ಎಂಪ್ಲಾಯ್ಮೆಂಟ್ ಇಲ್ಲದೆ ಇರೋದು ಅನ್ಎಂಪ್ಲಾಯ್ಮೆಂಟ್ ಸೈಕಲ್ ಇಂದ ಹೊರಗಡೆ ಬಂದ್ರೆ ಸಾಕು, ಇವಾಗ ನೆಕ್ಸ್ಟ್ ಇಯರ್ ಮತ್ತೆ ಕೊಡಣಿಬೇಕಿದ್ರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನಮ್ಮ ಅಪ್ಪಂಗೆ ಕಾನ್ಫಿಡೆನ್ಸ್ ಇತ್ತು, ಒಂದ್ 300 ರ್ಯಾಂಕ್ ಒಳಗಡೆ ಬರುತ್ತೆ ನಿಂದು ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರೋರು. ಅದಾದ್ಮೇಲೆ ಬಟ್ ನನ್ಗೆ ಇನ್ನೊಂದು ತುಂಬಾ ವಿಚಿತ್ರ ಅಂತ ಅನ್ಸೋದೇನಂದ್ರೆ, ನನ್ಗೆ ಏನಾದ್ರು ಟೆನ್ಷನ್ ಆದ್ರೆ ನಿದ್ದೆ ಬರುತ್ತೆ. ಸೊ ನನಗೆ ಬೆಳಗ್ಗೆಯಿಂದ ಎಷ್ಟು ಟೆನ್ಷನ್ ಇತ್ತು ಅಂತಂದ್ರೆ, ನಾನು 11 o'clock ರಿಸಲ್ಟ್ ಆ ಟೈಮಿಗೆ ಬರೋಷ್ಟು ನಾನು ಮಲ್ಕೊಂಡಿದ್ದೆ. ನಿದ್ದೆ ಬಂತು, ನಾನು ಮಲ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ರಿಸಲ್ಟ್ ಬಂತು ಅಂತ ಹೇಳಿದ್ಮೇಲೆ 260 ರ್ಯಾಂಕ್ ಬಂತು ಅಂದ್ರೆ ಡೈರೆಕ್ಟ್ಲಿ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಈ ತರ ಎಲ್ಲ ಆಯ್ತು ಅಂತ ಆ ತರ ಶೇರ್ ಮಾಡ್ಕೊಂಡು, ಬಟ್ ಐ ವಾಸ್ ಬ್ಲಾಂಕ್ ರಿಸಲ್ಟ್ ಕೇಳಿದ ತಕ್ಷಣ. ಬಟ್ ಸ್ಲೋಲಿ ಸಿಂಕ್ ಇನ್ ಈ ತರ. ಆಮೇಲೆ ಊರಿಗೆ ಬಂದೆ, ಸೆಲೆಬ್ರೇಷನ್ ಫೆಲಿಸಿಟೇಷನ್ ಪ್ರೋಗ್ರಾಮ್. ಎಸ್ ಎಲ್ಲ ಯು ಹ್ಯಾವ್ ಅರ್ನ್ಡ್ ಇಟ್ ಮೇಡಮ್, ಯು ಹ್ಯಾವ್ ಡೆಫಿನೆಟ್ಲಿ ಅರ್ನ್ಡ್ ಇಟ್. ನೆಕ್ಸ್ಟ್, ಈಗ ಫ್ಯೂಚರ್ ಏನು, ಯಾವ ಥರ ಏನು ಥಾಟ್ಸ್ ಇದೆ? ಫ್ಯೂಚರ್ ಅಂದ್ರೆ ನಾವು ಓದ್ಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಅದೆಲ್ಲ ನೋಡಿದ್ಮೇಲೆ ವಿ ಫೀಲ್ ಈ ತರ ಇದ್ರೆ ಚೆನ್ನಾಗಿರುತ್ತೆ, ಈ ತರ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ಕೆಲವೊಂದು ಆತರ ಪ್ಲಾನ್ಸ್ ಇದೆ. ಬಿಟ್ವೀನ್ ಅಗ್ರಿಕಲ್ಚರ್ ಸೆಕ್ಟರ್, ಯಾಕೆಂದ್ರೆ ನಮ್ಮಪ್ಪ ಫಾರ್ಮರು, ನಾನು ಅಗ್ರಿಕಲ್ಚರ್ ಬ್ಯಾಚುಲರ್ ಮಾಡಿದೀನಿ. ಐ ವಿಲ್ ಇನ್ ವಿಲೇಜ್ ಇವಾಗೆಲ್ಲ. ಸೊ ಚಿಕ್ಕದ್ರಿಂದಾನು ವಿಲೇಜ್ ಅಲ್ಲೇ ಇರೋದ್ರಿಂದ ನನ್ಗೆ ಅಗ್ರಿಕಲ್ಚರಲ್ ಏನಾದ್ರು ಮಾಡ್ಬೇಕು, ಅಟ್ಲೀಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡ್ಬೇಕು ಅನ್ನೋದೊಂದಿತ್ತು. ಸೊ ಐ ವಿಲ್ ಡೆಫಿನೆಟ್ಲಿ ವರ್ಕ್ ಆನ್ ಅಗ್ರಿಕಲ್ಚರ್ ಇಫ್ ನನಗೆ ಚಾನ್ಸ್ ಬರುತ್ತೆ. ಐ ವಿಲ್ ಡೆಫಿನೆಟ್ಲಿ ಗೆಟ್ ಚಾನ್ಸ್ ಆಲ್ಸೋ. ಐ ವಿಲ್ ವರ್ಕ್ ಆನ್ ಅಗ್ರಿಕಲ್ಚರ್. ಸೆಕೆಂಡ್ ಇದು ವಿಮೆನ್ ಎಜುಕೇಶನ್. ಫಾರ್ ಎಕ್ಸಾಂಪಲ್, ಇವಾಗ ವಿಲೇಜ್ ಅಲ್ಲಿ ಐ ವಾಸ್ ಫಾರ್ಚುನೇಟ್, ನನ್ಗೆ ಈ ತರ ಆಪರ್ಚುನಿಟಿ ಸಿಕ್ತು, ನಮ್ಮ ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಬಟ್ ದೇರ್ ಆರ್ ಸೋ ಮೆನಿ ವಿಮೆನ್ ಔಟ್ ದೇರ್, ಅವ್ರಿಗೆ ಹೊರಗಡೆ ಬರೋಕ್ಕೂ ತುಂಬಾ ಕಷ್ಟ ಇರುತ್ತೆ. ಸೊ ಐ ಡೆಫಿನೆಟ್ಲಿ ವರ್ಕ್ ಆನ್ ದಟ್. ಅದರ್ವೈಸ್ ದಟ್ ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಇಸ್ ದೇರ್ ತುಂಬಾ ಚೆನ್ನಾಗಿ. ಆಕ್ಚುಲಿ ನನ್ಗೆ ತುಂಬಾ ಯಾವಾಗ್ಲೂ ಬೇಜಾರಾಗೋ ವಿಷಯ ಏನಂತಂದ್ರೆ, ತುಂಬಾ ನಾಲೆಜಬಲ್ ಇರ್ತಾರೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರಲ್ಲ. ಸೊ ಅದು ಅವರ ಹೋಲ್ ಪೊಟೆನ್ಶಿಯಲ್ ನ ನಾವು ರೀಪ್ ಮಾಡಕ್ ಆಗ್ತಿರಲ್ಲ. ಸೊ ಆ ವೇನಲ್ಲಿ ನಾನು ವರ್ಕ್ ಮಾಡ್ಬೇಕು ಅನ್ಕೊಂಡಿದೀನಿ. ಲೆಟ್ಸ್ ಸಿ ಹೌ ಐ ವಿಲ್ ಎಕ್ಸಿಕ್ಯೂಟ್. IAS, IPS, IFS favorite? IAS Always. but other service also good, but ನನ್ನ personal inclination towards IAS. Towards IAS. Right, ma'am. It has been a great experience talking to you. I hope I didn't waste your time today. Oh, sir, definitely. Actually, I thought ನಾನು ತುಂಬಾ ಹಿಂದೆನೆ ಕೊಡ್ಬೇಕಿತ್ತು ವಿಡಿಯೋ, ಬಟ್ ನಾನು ತುಂಬಾ ಇಲ್ಲಿ ಬಿಸಿ ಇದ್ದಿದ್ದರಿಂದ ಮಾಡಕ್ಕಾಗಿಲ್ಲ. ಬಟ್ ಇವತ್ತು ಡೆಫಿನೆಟ್ಲಿ ಮಾಡ್ಲೇಬೇಕು ಅಂತ ಐ ಓನ್ಲಿ ಕಾಲ್ಡ್ ಯು. Yes, ma'am. So thank you very much for doing this, and hopes that we'll have another session in the future regarding some other issues probably. Yes, sir, if whenever people are preparing and Yes, if yes. they want guidance directly from me, and if they Yes, want yes. direction from through you, Yes, and yes. we will definitely work on it. Yes, yes. It should be useful for the people also. Yes, yes, alva? true. So, adike And any message you have for the future aspirants who are preparing, who are beginning with their preparation right now? one suggestion, believe in yourself, because ಈ ಜರ್ನಿ 4 year ಜರ್ನಿನಲ್ಲಿ ಯಾರು ಆಕ್ಚುಲಿ ಬಿಲೀವ್ ಮಾಡಿರಲ್ಲ ನಮ್ಮನ್ನ ಆಸ್ಪಿರೆಂಟ್ಸ್. ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಯು ಹ್ಯಾವ್ ಬೆಟರ್ ಆಪ್ಷನ್ಸ್ ಅಲ್ವಾ, ನಿನ್ಗೆ ಇದರಿಂದ ಏನ್ ಸಿಗುತ್ತೆ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಲಾಸ್ಟ್ ದೇರ್ ಅಟೆಂಪ್ಟ್ ಅಂಡ್ ದೇ ಆರ್ ನಾಟ್ ವರ್ಕಿಂಗ್ ಎನಿವೇರ್. ಈ ತರ ಎಲ್ಲ ತುಂಬಾ ಮಾತುಗಳು ಕೇಳಿರ್ತೀವಿ. ಈ ಮಾತುಗಳ ಮಧ್ಯೆ ನಮ್ಮನ್ನ ನಾವು ಬಿಲೀವ್ ಮಾಡೋದು ತುಂಬಾ ಕಷ್ಟ. ಸೊ ಒಂದ್ ಬಿಲೀಫ್ ಇದೆ, ನಾನು ಈ ಇಯರ್ ಅಲ್ಲ ನೆಕ್ಸ್ಟ್ ಇಯರ್ ಆದ್ರೂ ಕ್ಲಿಯರ್ ಮಾಡ್ತೀನಿ ಅಂತ. ಪ್ರೊವೈಡೆಡ್ ಯು ವರ್ಕ್ ಆನ್ ದಟ್, ನೀವು ಬಿಲೀವ್ ಮಾಡಿ ಅದ್ರ ಜೊತೆಗೆ ನೀವು ವರ್ಕ್ ಮಾಡಿ. ಒಂದ್ ಗೈಡೆನ್ಸ್ ತಗೋಬೇಕು. ಗೈಡೆನ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈವನ್ ಇಫ್ ಯು ಆರ್ ನಾಟ್ ಆಪ್ಟಿಂಗ್ ಫಾರ್ ಕೋಚಿಂಗ್, ಅವಾಗ್ಲೂ ಓಕೆ, ಒಂದು ಗೈಡ್ ಇರ್ಬೇಕು ನಿಮ್ಗೆ. ಮೆಂಟೋರ್ಶಿಪ್ ಅಂತ ಒಂದು ಮೆಂಟೋರ್ಶಿಪ್ ಇರಬೇಕು.
ಆಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯು ವಿಲ್ ಬಿ ಇನ್ ದ ಗುಡ್ ಡೈರೆಕ್ಷನ್, ಯು ವಿಲ್ ಬಿಲೀವಿಂಗ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯು ವರ್ಕಿಂಗ್ ಹಾರ್ಡ್ ಇನ್ ಯುವರ್ ಟುವರ್ಡ್ಸ್ ಯುವರ್ ಗೋಲ್. ಆ ಮೂರು ಒಂದು ಎವ್ರಿಥಿಂಗ್ ಒಂದು ಕಡೆಗೆ ಸೇರಿದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಒನ್ ಗುಡ್ ರಿಸಲ್ಟ್. Yes, ma'am. ಇಫ್ ನಾಟ್ ಟುಡೇ, ಟುಮಾರೋ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ರಿಸಲ್ಟ್. ಡೆಫಿನೆಟ್ಲಿ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ರೈಟ್. ಸಿಕ್ಕೇ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಷ್ಟೇ. ರೈಟ್. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ದಿಸ್ ಏನಂತಾರೆ ವೆಬಿನಾರ್ ಅಥವಾ ಏನಂತಾರೆ ಆನ್ಲೈನ್ ಮೀಟ್. ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Need the PDF? Download it now at www.nijaiacademy.com. Click on Digital Products. Select the product you want to download. Click on Buy Now and complete the payment to get full access.